ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ದ್ವಿತೀಯೋಧ್ಯಾಯ ಧರ್ಮನಂದನೋಪಾಖ್ಯಾನ. ವೈಶ್ಯವಂಶ ಕಥೆಯನ್ನು ಶ್ರವಣ ಮಾಡಲು ಆಸಕ್ತರಾಗಿದ್ದ ಶೌನಕಾದಿ ಮಹಾಮುನಿಗಳನ್ನು ನೋಡಿ ಸೂತ ಮಹರ್ಷಿಯು, ಹೇ ವೈಶ್ಯಕುಮಾರರೇ, ಪೂರ್ವದಲ್ಲಿ ಬುದ್ಧಿಕುಶಲನಾದ ಧರ್ಮನಂದನನಿಗೆ ಆದಿಶೇಷನು ಹೇಳಿದ ಪಾವನ ಚರಿತ್ರೆಯನ್ನು ನಾರದರು ನನಗೆ ಏಕಾಂತದಲ್ಲಿ ಹೇಳಿದರು. ಆ ಕಥೆಯನ್ನು ನಾನೀಗ ನಿಮಗೆ ತಿಳಿಸಿಕೊಡುವೆನು, ಸಾವಧಾನದಿಂದ ಕೇಳಿರಿ ಎಂದು ಹೀಗೆ ವಿವರಿಸತೊಡಗಿದರು. ಪರಮ ಪವಿತ್ರವಾದ ಆರ್ಯಾವರ್ತದಲ್ಲಿ ಸುಪ್ರಸಿದ್ಧ ಪಡೆದ ಪ್ರತಿಷ್ಠಾ ನಗರವೆಂಬ ಒಂದು ಮಹಾನಗರವಿದೆ. ಅಲ್ಲಿ ಚೂಡಾಮಣಿ ಎಂಬ ಹೆಸರಿನ ವೈಶ್ಯೋತ್ತಮನು ನಿವಾಸ ಮಾಡಿಕೊಂಡಿದ್ದನು. ಆತನು ಜ್ಞಾನವಂತನೂ ಗುಣವಂತನೂ ಶೀಲವಂತನೂ ಆಗಿದ್ದನು. ಆತನು ತನ್ನ ಅನುಪಮವಾದ ಧರ್ಮನಿಷ್ಠೆಯಿಂದ ಧರ್ಮಶ್ರೇಷ್ಠ ಎಂಬ ನಾಮದಿಂದ ವಿಖ್ಯಾತನಾದನು. ಆ ಮಹನೀಯನು ಸಮಸ್ತ ಸಂಪದ್ಭರಿತನಾಗಿದ್ದರೂ ಸಂತಾನಹೀನನಾಗಿ ಅತೀವ ಸಂತಾಪ ಹೊಂದಿ ಧರ್ಮಪತ್ನಿ ಸಮೇತನಾಗಿ ಚ್ಯವನ ಮಹರ್ಷಿಯ ಆಶ್ರಮಕ್ಕೆ ಹೋದನು. ಮಹರ್ಷಿಯನ್ನು ವಿದ್ಯುಕ್ತ ರೀತಿಯಲ್ಲಿ ಪೂಜಿಸಿ, ಹೇ ಋಷಿಸತ್ತಮ, ನನಗೆಷ್ಟು ಭೋಗಭಾಗ್ಯಗಳಿದ್ದರೂ ಸಂತಾನಹೀನತೆ ಎಂಬ ಕೊರತೆಯು ಸದಾ ನನ್ನನ್ನು ಪೀಡಿಸುತ್ತಿದೆ. ಆ ಅಪುತ್ರಸ್ಯ ಗತಿರ್ನಾಸ್ತಿ ಎಂಬ ಆರ್ಯೋಕ್ತಿಯು ನೆನಪಿಗೆ ಬಂದಾಗಲೆಲ್ಲ ನನ್ನ ಮನಸ್ಸು ಒದ್ದಾಡುತ್ತಿದೆ. ತರಣೋಪಾಯಕ್ಕಾಗಿ ನಿಮ್ಮ ಚರಣಾರವಿಂದಗಳನ್ನು ಆಶ್ರಯಿಸಿರುವೆನು. ಪುತ್ರಹೀನವಾದ ನನಗೆ ಸಂತಾನ ಪ್ರಾಪ್ತಿಯಾಗುವ ಉಪಾಯವನ್ನು ದಯಮಾಡಿ ಉಪದೇಶಿಸಿರಿ ಎಂದು ಪ್ರಾರ್ಥಿಸಿದನು. ಆ ಚ್ಯವನ ಮಹರ್ಷಿಯು ಧರ್ಮಶ್ರೇಷ್ಠೆಯನ್ನು ನೋಡಿ, ಓ ವೈಶ್ಯಪುಂಗವನೇ, ಭಕ್ತರ ಸಮಸ್ತ ಆಸೆಗಳನ್ನು ಈಡೇರಿಸಬಲ್ಲ ಆದಿ ಪರಾಶಕ್ತಿಯನ್ನು ಕುರಿತು ನಿಶ್ಚಲ ಚಿತ್ತನಾಗಿ ಸತೀ ಸಮೇತನಾಗಿ ತಪಸ್ಸನ್ನಾಚರಿಸು. ಆ ದೇವಿ ಕೃಪೆಯಿಂದ ತಪ್ಪದೆ ನಿನಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವುದು ಎಂದು ಹೇಳಿ ಆ ವೈಶ್ಯವರನಿಗೆ ದೇವಿಯ ದಿವ್ಯ ಮಂತ್ರವನ್ನು ಉಪದೇಶಿಸಿದರು. ಉಪದೇಶ ಹೊಂದಿದ ಶ್ರೇಷ್ಠಿ ದಂಪತಿಗಳು ಮಹಾನಂದಭರಿತರಾಗಿ ನಿರುಪಮ ನಿಷ್ಠರ ಗರಿಷ್ಠರಾಗಿ ಅಚಂಚಲ ದೀಕ್ಷೆಯಿಂದ ತಪವನ್ನಾಚರಿಸಿದರು. ಅವರ ಅಮೋಘವಾದ ತಪಸ್ಸಿನ ಪ್ರಭಾವದಿಂದ 3 ಲೋಕಗಳು ಕಂಪಿಸಿದವು. ಲೋಕರಕ್ಷಕಿಯಾದ ಪರಮೇಶ್ವರಿಯು ಕರುಣಿಸಿ ಧರ್ಮಶ್ರೇಷ್ಠೆ ದಂಪತಿಗಳ ಎದುರಿನಲ್ಲಿ ಪ್ರತ್ಯಕ್ಷಳಾದಳು. ಅವರಿಗೆ ಪುತ್ರ ಸಂತಾನದಾಯಕವಾದ ವರವನ್ನು ಪ್ರಸಾದಿಸಿದಳು. ಆನಂತರ 1 ಸಂವತ್ಸರ ಕಳೆದು ಕೂಡಲೇ ಧರ್ಮಶ್ರೇಷ್ಠಿಯು ಭಾರ್ಯೆಯಾದ ಆರ್ಯಕಳು ತೇಜೋನಿಧಿಯಾದ ಓರ್ವ ಕುಮಾರನಿಗೆ ಜನ್ಮವಿತ್ತಳು. ಆ ಬಾಲಕನು ತನ್ನ ಧರ್ಮನಿರತೆಯಿಂದಲೂ ತ್ಯಾಗಗರಿಮೆಯಿಂದಲೂ ಜಗದ್ವಿಖ್ಯಾತನಾಗಬಲ್ಲನು ಎಂದು ಜ್ಯೋತಿಷಿಗಳು ಹೇಳಿದರು. ಆ ಶಿಶುವಿಗೆ ಧರ್ಮನಂದನನೆಂದು ಹೆಸರಿಟ್ಟರು. ಧರ್ಮನಂದನನು ಶುಕ್ಲ ಪಕ್ಷದ ಚಂದ್ರನಂತೆ ದಿನದಿನವೂ ಅಭಿವೃದ್ಧಿಯನ್ನು ಹೊಂದಿದನು. ಆ ಬಾಲಕನಿಗೆ 8ನೇ ವಯಸ್ಸಿನಲ್ಲಿ ತಂದೆಯಾದ ಧರ್ಮಶ್ರೇಷ್ಠಿಯು ಉಪನಯನ ಸಂಸ್ಕಾರವನ್ನು ನಡೆಸಿದನು. ಆ ಬಳಿಕ ಧರ್ಮಶ್ರೇಷ್ಠಿ ತನ್ನ ಕುಮಾರನನ್ನು ಭಾರ್ಗವ ಚ್ಯವನರ ಗುರುಕುಲಕ್ಕೆ ಕರೆದೊಯ್ದನು. ಆ ಮಹರ್ಷಿಯು ಋತ ಅಧ್ಯಯನ, ಸತ್ಯಭಾಷಣ, ಸತ್ಯಾಚರಣೆ, ತಪಸ್ಸಂಪತ್ತು, ಬಾಹ್ಯಾಂತರ ಇಂದ್ರಿಯ ನಿಗ್ರಹ ಎಂಬ ಶಮದಮಾದಿ ಷಡ್ಗುಣಗಳನ್ನು ಹೊಂದಿದವನು. ಅಜ್ಞಾರಾಧನೆ, ಯಜ್ಞಾಚರಣೆ, ಅತಿಥಿ ಪೂಜೆ, ದಯೆ, ಕರುಣೆ, ಮೈತ್ರಿ, ನಮ್ರತೆ, ಶ್ರದ್ಧೆ ಮುಂತಾದ ಶುಭ ಗುಣ ಲಕ್ಷಣಗಳಿಂದ ಶೋಭಿಸುತ್ತಾ ಗೃಹಸ್ಥಾಶ್ರಮ ಧರ್ಮ ನಿರ್ವಹಣೆಯ ದೀಕ್ಷೆಯಲ್ಲಿನ ದಕ್ಷರಾಗಿ ಆದರ್ಶ ಗುರು ಲಕ್ಷಣಗಳಿಂದ ವಿರಾಜಿಸುತ್ತಿದ್ದರು. ಅಲ್ಲಿ ಆ ಋಷಿವರ್ಯರಿಂದ ಧರ್ಮನಂದನನಿಗೆ ವೇದಾರಂಭ ಸಂಸ್ಕಾರವನ್ನು ಮಾಡಿಸಿ ವಿದ್ಯಾಭ್ಯಾಸಕ್ಕಾಗಿ ಆ ಬಾಲಕನನ್ನು ಗುರುಕುಲಕ್ಕೆ ಸೇರಿಸಿದನು. ಅಲ್ಲಿ ಚ್ಯವನರು ಧರ್ಮನಂದನನಿಗೆ ವಿದ್ಯಾರಂಭ ಕಾಲದಲ್ಲಿ ಶಿಷ್ಯನಿಗೆ ಗುರು ಬೋಧಿಸಬೇಕಾದ ಹಿತವಾಕ್ಯಗಳನ್ನು, ಆಶ್ರಮ ನಿಯಮಗಳನ್ನು ಮತ್ತು ಬ್ರಹ್ಮಚರ್ಯ ವ್ರತಾಚರಣೆಯ ವಿಧಾನಗಳನ್ನು ಚೆನ್ನಾಗಿ ತಿಳಿಹೇಳಿ ವಿದ್ಯಾಬೋಧನೆಯನ್ನು ಆರಂಭಿಸಿದರು. ಧರ್ಮನಂದನನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಗುರು ಸೇವೆಯನ್ನು ಮಾಡುತ್ತಾ ಅನತಿ ಕಾಲದಲ್ಲಿಯೇ ವೇದಾಂಗಗಳನ್ನು ಅಭ್ಯಯಿಸಿ ಆದರ್ಶ ಶಿಷ್ಯನೆನಿಸಿಕೊಂಡನು. ಆಗ ಚ್ಯವನ ಮಹರ್ಷಿಯು ಧರ್ಮನಂದನೊಡನೆ, ವತ್ಸ, ನಿನಗೆ ಕಲಿಸಬೇಕಾದ ವಿದ್ಯೆಗಳನ್ನೆಲ್ಲ ಕಲಿಸಿರುವೆನು. ಇನ್ನು ಸ್ವಲ್ಪ ದಿನಗಳಲ್ಲಿಯೇ ನೀನು ಸ್ವಗೃಹಕ್ಕೆ ತೆರಳಬಹುದು. ನೀನು ನಿನ್ನ ಜೀವನದಲ್ಲಿ ಪಾಲಿಸಬೇಕಾದ ವಿಧಿಗಳನ್ನು ಕುರಿತು ಕೊನೆಯ ಬೋಧನೆಯಾಗಿ ತಿಳಿಸುತ್ತಿದ್ದೇನೆ.
ಸಮಾಹಿತ ಚಿತ್ತನಾಗಿ ಆಲಿಸು ಎಂದು ಹೇಳತೊಡಗಿದನು. ಕುಮಾರ, ಸಾದಾ ಸತ್ಯವನ್ನೇ ನುಡಿ, ಧರ್ಮವನ್ನೇ ಆಚರಿಸು, ಸ್ವಾಧ್ಯಾಯವನ್ನು ನಿರ್ಲಕ್ಷಿಸಬೇಡ, ಆಚಾರ್ಯನಿಗೆ ಪ್ರೀತಿಕರವಾದ ಕಾಣಿಕೆಗಳನ್ನು ತಂದು ದಕ್ಷಿಣೆಯಾಗಿ ಸಮರ್ಪಿಸು, ಸದ್ಗೃಹಸ್ಥನಾಗಿ ಸತ್ಸಂತಾನವನ್ನು ಹೊಂದಿ ವಂಶೋದ್ಧಾರ ಮಾಡು, ಆತ್ಮರಕ್ಷಣೆಯ ಕುಶಲತೆಯಿಂದ ಎಂದೂ ದೂರವಾಗಬೇಡ, ಧರ್ಮಯುತವಾದ ನ್ಯಾಯವಾದ ಮಾರ್ಗದಿಂದ ನಿನ್ನ ಸಂಪದಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳುವುದರಲ್ಲಿ ಅಸಡ್ಡೆ ತೋರಿಸಬೇಡ ಮತ್ತು ಆ ಸಂಪದಗಳಿಂದ ಲೋಕ ಕಲ್ಯಾಣಕರ ಕಾರ್ಯಗಳನ್ನು ಮಾಡುವುದರಲ್ಲಿ ಅಶ್ರದ್ಧೆ ತೋರಿಸಬೇಡ. ಸ್ವಾಧ್ಯಾಯ, ಪ್ರವಚನ ಈ ಎರಡನ್ನೂ ನಿರ್ಲಕ್ಷ್ಯ ಮಾಡಬೇಡ. ತಾಯಿ, ತಂದೆ, ಆಚಾರ್ಯ, ಅತಿಥಿಗಳನ್ನು ದೈವಸ್ವರೂಪರೆಂದು ಭಾವಿಸಿ ಸೇವಿಸು. ನಿಂದ್ಯ ಕಾರ್ಯಗಳನ್ನು ಬಿಟ್ಟು ಅನಿಂದ್ಯವಾದ ಕರ್ಮಗಳನ್ನೇ ಆಚರಿಸು. ನಮಗಿಂತ ಶ್ರೇಷ್ಠರಾದವರೆದುರಾದರೆ ಅವರನ್ನು ಆಹ್ವಾನಿಸಿ ಆದರಿಸು. ಪ್ರಿಯ ಧರ್ಮನಂದನ, ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿ ದುಃಖಪೂರ್ಣವಾದ ಭವಸಾಗರವನ್ನು ದಾಟುವುದೇ ವೇದಗಳ ಸಾರ. ಆದರೆ ಎಲ್ಲರ ಮನಸ್ಸುಗಳಲ್ಲೂ ಒಳ್ಳೆಯ ಕಾಮನೆಗಳು ಮೊದಲಿನಿಂದಲೇ ಹುಟ್ಟುವುದಿಲ್ಲ. ಆದ್ದರಿಂದ ಧರ್ಮವು ಸತ್ಕರ್ಮಗಳಿಂದ ಸದ್ಭಾವಗಳಿಂದ ಹೀಗೆ ಜೀವಿಸಬೇಕೆಂದು ವಿಧಿ ನಿಷೇಧ ರೂಪದಲ್ಲಿ ತೋರಿಸುತ್ತದೆ. ಶ್ರುತಿ ಪ್ರೀತಿಪಾದಕವಾದ ವಿಧದಲ್ಲಿ ಜೀವಿಸುವವರ ಹೃದಯಗಳಲ್ಲಿ ನಿತ್ಯಾನಿತ್ಯ ವಿವೇಕ, ವೈರಾಗ್ಯ, ದೈವ ಸಾಕ್ಷಾತ್ಕಾರದ ವಾಂಛೆ ಕ್ರಮವಾಗಿ ಉಂಟಾಗುವು. ಪ್ರಿಯವಾದ ಸತ್ಯವನ್ನು ಹೇಳು, ಅಪ್ರಿಯವಾದುದನ್ನು ಹೇಳಬೇಡ. ಅಜಾಗರೂಕತೆಯಿಂದ ಅಸತ್ಯವನ್ನಾಡಬೇಡ. ಮಹನೀಯರು ವಿಚಾರ ಮಾಡುತ್ತಿರುವಾಗ ನಿಶಬ್ದವಾಗಿ ಕುಳಿತು ಶ್ರದ್ಧೆಯಿಂದ ಆಲಿಸು. ಯಾರಿಗಾದರೂ ದಾನವನ್ನು ಕೊಡುವಾಗ ದೇಶ, ಕಾಲ, ಪಾತ್ರತ್ವಗಳನ್ನು ವಿವೇಚಿಸಿ ಯಥಾಶಕ್ತಿ ಶ್ರದ್ಧೆಯಿಂದ, ವಿನಯದಿಂದ, ಭಯಭಕ್ತಿಗಳಿಂದ, ಹೆಚ್ಚಿನ ಸಂತೋಷದಿಂದ, ಪ್ರೇಮದಿಂದ, ಶುಭಾಕಾಂಕ್ಷಾಪೂರ್ವಕವಾಗಿ ಆಯಾ ದಾನಿಗಳನ್ನು ನೀಡಬೇಕು. ಅಶ್ರದ್ಧೆಯಿಂದ ದಾನ ಕೊಡಬಾರದು. ಶಾಸ್ತ್ರವಿಹಿತ ಕರ್ಮಗಳನ್ನು ಕುರಿತಾಗಲಿ ಆಚಾರಗಳನ್ನು ಕುರಿತಾಗಲಿ ನಿನಗೆ ಸಂದೇಹಗಳುಂಟಾದರೆ ಸ್ವತಂತ್ರರು, ದಯಾಧರ್ಮಯುತರು, ಕರ್ಮಕುಶಲರು, ಧೀಮಂತರು ಆದವರನ್ನು ಆಶ್ರಯಿಸಿ ನಿನ್ನ ಸಂದೇಹಗಳನ್ನು ನಿವಾರಿಸಿಕೊಂಡು ಕರ್ಮಾಚರಣೆಯನ್ನು ಮಾಡು. ಇನ್ನು ಸಮಾಜದಲ್ಲಿ ದೋಷಿಗಳಾಗಿ ಪರಿಗಣಿಸಲ್ಪಟ್ಟವರೊಡನೆ ಹೇಗೆ ವರ್ತಿಸಬೇಕೋ ತಿಳಿಯದಾದಾಗ ಮೇಲೆ ಹೇಳಿದ ಲಕ್ಷಣಗಳಿಂದ ಕೂಡಿದ ಆ ಪ್ರಾಜ್ಞರು ಆ ದೋಷಿಗಳೊಡನೆ ಹೇಗೆ ವರ್ತಿಸುವರೋ ಗಮನಿಸಿ ಅವರನ್ನೇ ನೀನು ಅನುಸರಿಸು. ನಾನೀಗ ಹೇಳಿದ ಈ ವಿಷಯಗಳೆಲ್ಲ ದೈವಜ್ಞ ಎಂದೋ, ಉಪದೇಶವೆಂದೋ, ವೇದಾಸಾರವೆಂದೋ ಮತ್ತು ಕರ್ತವ್ಯವೆಂದೋ ಗ್ರಹಿಸಿ ಆಚರಿಸಿ ಧನ್ಯಜೀವಿಯಾಗು. ಈ ವಿಷಯಗಳೆಲ್ಲ ತೈತ್ತರೀಯೋಪನಿಷತ್ತಿನಲ್ಲಿ ತಿಳಿಸಲಾಗಿರುವ ವೇದೋಪದೇಶಗಳು ವತ್ಸ ಎಂದು ಕೊನೆಯ ಉಪದೇಶವನ್ನು ನೀಡಿ ಚ್ಯವನ ಮಹರ್ಷಿಯು ಧರ್ಮನಂದನನ ಸಮವರ್ತನ ಸಂಸ್ಕಾರಕ್ಕಾಗಿ ಬೇಕಾದ ಏರ್ಪಾಟುಗಳನ್ನು ಮಾಡಲು ತೊಡಗಿದರು. ಮಾರನೆಯ ದಿನ ಉದಯಕಾಲದಲ್ಲಿ ಧರ್ಮನಂದನನು ಎಂದಿನಂತೆ ಪುಷ್ಪಗಳನ್ನು ಸಮಿಧೆಗಳನ್ನು ತರುವುದಕ್ಕಾಗಿ ವನಕ್ಕಾಗಿ ಹೋಗಿ ಅಲ್ಲಿಯ ಮನೋಹರ ಪ್ರಕೃತಿಯನ್ನು ಅವಲೋಕಿಸುತ್ತಾ ಪುಷ್ಪಗಳಿಗಾಗಿ ಅನ್ವೇಷಿಸುತ್ತಾ ತಿರುಗಾಡುತ್ತಿರಲು ಅವನಿಗೆ ಆರ್ತನಾದವೊಂದು ಕೇಳಿತು. ಧರ್ಮನಂದನನು ಆ ಧ್ವನಿಯಿಂದ ಸೆಳೆಯಲ್ಪಟ್ಟು ಅದೇ ದಿಕ್ಕಿಗೆ ಕಿವಿಗೊಟ್ಟು ಆಲಿಸಿದಾಗ, ಓ ವ್ಯಾಧನೇ, ನಾನು ತೀರ್ಥಯಾತ್ರಾಸಕ್ತನಾದ ಅಂಗೀರಸನೆಂಬ ಬ್ರಾಹ್ಮಣನು, ಸಾಧುಜೀವನು, ನನ್ನನ್ನು ಹಿಂಸಿಸಬೇಡ, ಬಿಟ್ಟು ಬಿಡು ಎಂಬ ದೈನ್ಯ ದಾಲಾಪಗಳು ಕೇಳಿಬಂದವು. ಆಗ ಆತನು ಆ ಶಬ್ದವನ್ನು ಅನುಸರಿಸಿ ಬಹುದೂರ ಹೋದ ಬಳಿಕ ವಿಂಧ್ಯವರ್ಧಕ ಸಮೀಪದಲ್ಲಿ ಒಬ್ಬ ಕಿರಾತಕನಾದ ಕಾಪಾಲಿಕನಿಂದ ಬಾಧಿಸಲ್ಪಡುತ್ತಿದ್ದ ಓರ್ವ ಬ್ರಾಹ್ಮಣನನ್ನು ನೋಡಿದನು. ಧರ್ಮನಂದನನು ಬಹು ದುಃಖಿತನಾಗಿ ಆ ಕಿರಾತಕನೊಡನೆ, ಎಲೈ ಪರಮಾತ್ಮನೇ, ಸಾಧುಜೀವಿಯು ಪೂಜ್ಯನೂ ಆದ ಬ್ರಾಹ್ಮಣನನ್ನು ಏಕೆ ಹಿಂಸಿಸುತ್ತಿರುವೆ ಎಂದು ಕೇಳಲು, ಆ ನುಡಿಗಳನ್ನು ಕೇಳಿದ ವ್ಯಾಧನು ಕುಪಿತನಾಗಿ, ಎಲೈ ಬಾಲಕನೇ, ನೀನು ಸ್ವಲ್ಪವಾದರೂ ಭಯವಿಲ್ಲದೆ ಮಾತನಾಡುತ್ತಿರುವೆ, ಮತ್ತೆ ಏನಾದರೂ ನೋಡಿದರೆ ನಿನ್ನನ್ನು ಕೂಡ ಹಿಂಸಿಸುವೆನು ಎಂದು ಭಯಪಡಿಸಿದನು. ಧರ್ಮನಂದನನು ಬೆದರದೆ, ವ್ಯಾಧನೇ, ನಿರಪರಾಧಿಯಾದ ಆ ವಿಪ್ರನನ್ನು ಏಕೆ ಕೊಲ್ಲಿಲೆಣಿಸಿರುವೆ ತಿಳಿಸು ಎಂದು ಒತ್ತಾಯ ಮಾಡಿದನು. ಆಗ ವ್ಯಾಧನು, ಓ ಬಾಲಕ, ಪ್ರತಿ ಸಂವತ್ಸರವೂ ಈ ವಿಂಧ್ಯಗಿರಿಯಲ್ಲಿ ನೆಲೆಸಿರುವ ಶಕ್ತಿಗೆ ಓರ್ವ ಪುರುಷನನ್ನು ಬಲಿಯಾಗಿ ಅರ್ಪಿಸಬೇಕಾದ ಇದು ನಮ್ಮ ವಂಶಾಚಾರವು. ಅವಶ್ಯ ಕರ್ತವ್ಯ
ಚಾರಿತ್ರ್ಯವೂ ಆಗಿದೆ ಎಂದು ಉತ್ತರಿಸಿದನು. ಆ ಮಾತುಗಳನ್ನು ಕೇಳಿದ ಧರ್ಮಾನಂದನನು ಆ ಬ್ರಾಹ್ಮಣನನ್ನು ಬಂಧನದಿಂದ ಬಿಡಿಸಿ ಆ ಪಾಶವನ್ನು ತನ್ನ ಕಂಠಕ್ಕೆ ಬಿಗಿದುಕೊಂಡು ಕಿರಾತನನ್ನು ಕುರಿತು ದಿಟ್ಟತನದಿಂದ ಬ್ರಾಹ್ಮಣನಿಗೆ ಬದಲಾಗಿ ನನ್ನನ್ನು ಶಕ್ತಿಗೆ ಬಲಿ ಕೊಡು, ನೀನು ಶ್ರೇಯಸ್ಸನ್ನು ಸಂಪಾದಿಸಿಕೊಳ್ಳುವೆ ಎಂದು ನುಡಿದನು. ಆ ವ್ಯಾಧನು ಕೂಡಲೇ ಬ್ರಾಹ್ಮಣನನ್ನು ಬಿಟ್ಟು ಧರ್ಮಾನಂದನನ್ನು ಬಂಧಿಸಿ ಎಳೆದುಕೊಂಡು ಹೋಗತೊಡಗಿದನು. ಚೂಪಾದ ಕಠಿಣವಾದ ಕಲ್ಲುಗಳಿಂದ ಮುಳ್ಳು ಪೊದೆಗಳಿಂದ ದುರ್ಗಮವಾದ ಆ ಅಡವಿಯ ದಾರಿಯಲ್ಲಿ ಸಾಗುತ್ತಿರುವಾಗ ಆ ಬಾಲಕನ ಶರೀರವೆಲ್ಲ ಗಾಯಗಳಾಗಿ ರಕ್ತವು ಸ್ರವಿಸತೊಡಗಿತು. ಅದನ್ನು ನೋಡಿ ವ್ಯಾಧನು, ಏನು ಬಾಲಕ, ಕರುಣೆಯಿಂದ ಬ್ರಾಹ್ಮಣನನ್ನು ಬಿಡಿಸಿಕೊಟ್ಟು ಈಗ ನಿನಗೆ ಈ ಸುಖ ಹೇಗಿದೆ ಎಂದು ವ್ಯಂಗ್ಯೋಕ್ತಗಳನ್ನಾಡುತ್ತಾ ಕಿಂಚಿತ್ತು ಕರುಣೆಯಿಲ್ಲದೆ ಆ ಬಾಲಕನನ್ನು ಮತ್ತಷ್ಟು ವೇಗದಿಂದ ಎಳೆದುಕೊಂಡು ಹೋಗತೊಡಗಿದನು. ಧರ್ಮಾನಂದನನು ಅಣುಮಾತ್ರವೂ ಚಲಿಸದೆ ಸ್ಥಿರಚಿತ್ತನಾಗಿ ವ್ಯಾಧನ ಹಿಂದೆ ಹೋಗತೊಡಗಿದನು. ಸಿಂಹ, ಕರಡಿ ಮುಂತಾದ ಭಯಂಕರ ಕ್ರೂರ ಮುಖಗಳಿಂದ ಕೂಡಿದ ಈ ದುರ್ಗಮ ಅರಣ್ಯದಲ್ಲಿ ಧರ್ಮಾನಂದನನ್ನು ಎಳೆದೊಯ್ಯುತ್ತಿದ್ದ ವ್ಯಾಧನು ವೇಗವಾಗಿ ನಡೆಯುತ್ತಾ ಒಂದು ಕಡೆ ಆಕಸ್ಮಿಕವಾಗಿ ನಿಂತನು. ಸ್ವಲ್ಪ ದೂರದಿಂದ ಒಂದು ದೊಡ್ಡ ಸೈನ್ಯವು ಬರುತ್ತಿದ್ದುದನ್ನು ಸೂಚಿಸುವ ಒಂದು ಭಯಂಕರ ಧ್ವನಿಯನ್ನು ಕೇಳಿದನು. ಧೂಳಿನಿಂದ ಆವರಿಸಲ್ಪಟ್ಟ ಆಕಾಶವನ್ನು ನೋಡಿ, ಅಯ್ಯೋ, ಮಹಾರಾಜನು ಸೈನ್ಯ ಸಮೇತನಾಗಿ ಈ ಮಹಾರಣ್ಯಕ್ಕೆ ಬರುತ್ತಿದ್ದಾನೆ. ಬಾಲಕನೇ, ನಾವಿಲ್ಲಿ ಇನ್ನೂ ಇರಬಾರದು. ಆ ನೃಪಾಲನು ನನ್ನನ್ನು ನೋಡಿದರೆ ತಪ್ಪದೇ ಸಂಹರಿಸುವನು ಎಂದು ಹೇಳುತ್ತಾ ಬಾಲಕನಿಗೆ ಪಾಶ ವಿಮೋಚನೆ ಮಾಡಿ ಅವನ ಕೈ ಹಿಡಿದುಕೊಂಡು ಆತುರವಾಗಿ ಓಡಿ ಅಲ್ಲಿದ್ದ ಒಂದು ಪರ್ವತ ಗುಹೆಗೆ ಅವನನ್ನು ತಳ್ಳಿದನು. ಆ ಬಳಿಕ ಧರ್ಮಾನಂದನೊಡನೆ, ಓ ಬಾಲಕನೇ, ನಾನು ಮತ್ತೆ ಬರುವವರೆಗೆ ಇಲ್ಲೇ ನಿರೀಕ್ಷಿಸಿರು ಎಂದು ಆಜ್ಞಾಪಿಸಿದನು. ತರುವಾಯಿ ಸಂಶಯಾತ್ಮವಾದ ಆ ಕಿರಾತನು ಬಿಲದ ದ್ವಾರವನ್ನು ಒಂದು ದೊಡ್ಡ ಬಂಡೆಯಿಂದ ಮುಚ್ಚಿ ಅಲ್ಲಿಂದ ಹೋಗಿ ಒಂದು ಮಹಾವೃಕ್ಷವನ್ನೇರಿ ಕೊಂಬೆಗಳ ಮರೆಯಲ್ಲಿ ಅಡಗಿಕೊಂಡನು. ಅಷ್ಟರಲ್ಲಿ ಭದ್ರನೆಂಬ ಮಗಧಾವೇಶದ ಪತಿಯು ಸೈನ್ಯ ಸಮೇತನಾಗಿ ಭೇಟಿಯಾಡುತ್ತಾ ಬಂದನು. ಆಯಾಸಗೊಂಡಿದ್ದ ಆ ರಾಜನು ವಿಶ್ರಾಂತಿಗಾಗಿ ಆ ಕಿರಾತನು ಹತ್ತಿದ್ದ ವೃಕ್ಷದ ಕೆಳಗೆಯೇ ಬಂದು ಕುಳಿತನು. ದೈವ ವಶದಿಂದ ಮರದಲ್ಲಿ ಬಚ್ಚಿಟ್ಟುಕೊಂಡಿದ್ದ ಕಿರಾತನು ರಾಜನ ಕಣ್ಣಿಗೆ ಬಿದ್ದನು. ಲೋಕಕಂಟಕನಾದ ಕಾಪಾಲಿಕ ವ್ಯಾಧನ್ಯಾರೋ ದಾರಿಹೋಕರನ್ನು ಕೊಲ್ಲುವ ಬಯಕೆಯಿಂದ ಈ ಮರದ ಕೊಂಬೆಗಳಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ. ಇವನು ವಧಾರ್ಹನು, ಇವನನ್ನು ಕೂಡಲೇ ಹಿಡಿದು ವಧಿಸಿರಿ ಎಂದು ರಾಜನು ತನ್ನ ಸೈನಿಕರಿಗೆ ಆಜ್ಞಾಪಿಸಿದನು. ಆ ಕಿರಾತಕನು ಕಾಪಾಲಿಕನಾದುದರಿಂದ ಮಂತ್ರತಂತ್ರಗಳಿಂದ ಮಾಯಾಯುದ್ಧವನ್ನು ಮಾಡಿದನು. ಕಡೆಗೆ ಭದ್ರಮಹಾರಾಜನು ತೀಕ್ಷ್ಣವಾದ ಅರ್ಧಚಂದ್ರಾಕಾರ ಬಾಣವನ್ನು ಪ್ರಯೋಗಿಸಿ ಅವನ ಶಿರಸ್ಸನ್ನು ಭೇದಿಸಿದನು. ಬಳಿಕ ಆ ರಾಜನು ಸಂತಸದಿಂದ ಅಲ್ಲಿಯೇ ಸ್ವಲ್ಪ ವೇಳೆ ವಿಶ್ರಮಿಸಿ ತನ್ನ ಪುರಕ್ಕೆ ಹಿಂದಿರುಗಿದನು. ಧರ್ಮಾನಂದನನಿಗೆ ಆದಿಶೇಷನ ಸಂದರ್ಶನ ಜ್ಞಾನಬೋಧ. ಇಲ್ಲಿ ಹೀಗಿರಲು ಶಂಕರನ ಕಂಠಹಾರದಿಂದ ವಾಸುಕಿ ಎಂಬ ನಾಗರಾಜನು ಪರಮೇಶ್ವರನ ಅನುಮತಿ ಪಡೆದು ಆದಿಶೇಷನನ್ನು ನೋಡುವ ಆಕಾಂಕ್ಷೆಯಿಂದ ಕೈಲಾಸದಿಂದ ಹೊರಟು ಭೂಲೋಕವನ್ನು ಸೇರಿದನು. ಆತನು ಪಾತಾಳದ ಬಿಲದ ದ್ವಾರದ ಬಳಿಗೆ ಬಂದು ದೊಡ್ಡ ಬಂಡೆಯಿಂದ ಆ ದ್ವಾರವು ಮುಚ್ಚಲ್ಪಟ್ಟಿರುವುದನ್ನು ನೋಡಿ ಮಹೋಗ್ರನಾಗಿ ತೀವ್ರವಾಗಿ ಬುಸುಗುಟ್ಟಿದನು. ತಕ್ಷಣವೇ ಆ ಬಂಡೆಯ ಸಿಡಿದು ಸಾವಿರಾರು ಚೂರುಗಳಾಗಿ ಹೋಯಿತು. ಆನಂತರ ಆ ಗುಹಾಂತರ್ಭಾಗದಲ್ಲಿ ದೈವಧ್ಯಾನ ತತ್ಪರನಾಗಿ ಕುಳಿತಿದ್ದ ಧರ್ಮಾನಂದನನ್ನು ನೋಡಿ ವಾಸುಕಿಯು ಆಶ್ಚರ್ಯಚಕಿತನಾದನು. ಆತನು ಬಾಲಕನನ್ನು ಧ್ಯಾನ ಸಮಾಧಿಯಿಂದ ಎಚ್ಚರಗೊಳಿಸಿದನು. ಧರ್ಮಾನಂದನನು ಕಣ್ತೆರೆದು ತನ್ನ ಎದುರಿನಲ್ಲಿದ್ದ ವಾಸುಕಿಯನ್ನು ನೋಡಿ ನಮಸ್ಕರಿಸಿ ಬಲು ವಿಧಗಳಲ್ಲಿ ಆ ನಾಗರಾಜನನ್ನು ಸ್ತುತ ಮಾಡಿದನು. ಆಗ ನಾಗರಾಜನು, ಓ ಬಾಲಕನ ವಿನಯ ವಿಧೇಯತೆಗಳಿಗೆ ವಿಶೇಷವಾಗಿ ಸಂತಸಿಸಿ ಅವನನ್ನು ಆಶೀರ್ವದಿಸಿ, ಓ ಕುಮಾರನೇ, ಇದು ನಾಗಲೋಕ ಮಾರ್ಗವು. ನೀನಿಲ್ಲಿ ಧ್ಯಾನ ಮಗ್ನನಾಗಿರಲು ಕಾರಣವೇನು ಎಂದು ಪ್ರಶ್ನಿಸಿದನು. ವಾಸುಕಿಯ ಪ್ರಮೇಯ ವಚನಗಳನ್ನು ಆಲಿಸಿದ ಧರ್ಮಾನಂದನು ನಡೆದ ವೃತ್ತಾಂತವನ್ನೆಲ್ಲ ನಾಗರಾಜನಿಗೆ ಭಿನ್ನವಿಸಿಕೊಂಡನು. ವಾಸುಕಿಯು ಆ ಬಾಲಕನನ್ನು ಆದಿಶೇಷನ ಸನ್ನಿಧಿಗೆ ತನ್ನೊಡನೆ ಬಾ ಎಂದು ಕರೆಯಲು ಧರ್ಮಾನಂದನನು, ದೇವ, ನಾನು ಕಿರಾತಕನೊಬ್ಬನಿಗೆ ಕೊಟ್ಟ ವಚನಕ್ಕೆ ಬದ್ಧನಾಗಿದ್ದೇನೆ. ಸತ್ಯವ್ರತವು ದೀಕ್ಷೆ. ವಚನಬದ್ಧನಾದ ನಾನು ಇಲ್ಲಿಂದ
ಚಲಿಸಲಾರೆ, ನನ್ನನ್ನು ಮನ್ನಿಸು ಎಂದು ಪ್ರಾರ್ಥಿಸಿದನು. ಧರ್ಮನಂದನನ ಸತ್ಯನಿಷ್ಠೆಯನ್ನು ನೋಡಿ ವಾಸುಕಿಯ ಹೃದಯವು ಆನಂದ ಪರವಶವಾಯಿತು. ಆ ಬಾಲಕನನ್ನು ಆಶೀರ್ವದಿಸಿ ವಾಸುಕಿಯು ಆದಿಶೇಷನ ಸಾಮೀಪ್ಯವನ್ನು ಸೇರಿಕೊಂಡನು. ವಾಸುಕಿಯು ಯಥಾವಿಧಿಯಂತೆ ಆದಿಶೇಷನಿಗೆ ನಮಸ್ಕರಿಸಿ ಆ ಪ್ರಭುವಿನ ಆಜ್ಞೆಯನ್ನು ಹೊಂದಿ ಸಮುಚಿತಾಸನದಲ್ಲಿ ಕುಳಿತನು. ಆ ಸಭೆಯಲ್ಲಿ ಎಲ್ಲ ಲೋಕಗಳಲ್ಲಿ ಧರ್ಮವರ್ತಿಗಳಾದ ಮುನಿಗಳ ಹಾಗೂ ರಾಜರ ಪ್ರಸಂಗಗಳ ಬಗ್ಗೆ ಚರ್ಚೆಗಳು ವಿಶೇಷವಾಗಿ ನಡೆದವು. ಆ ಸರ್ವರಾಜನಾದ ವಾಸುಕಿಯ ಸಭಾಮಧ್ಯದಲ್ಲಿ ನಿಂತು, ಓ ಸಭಾಸದರೇ, ಸತ್ಯಸಂಧನೋ ಧರ್ಮನಿರತನೋ ಎಲ್ಲಿರುವನೆಂದು ಈಗ ಲೋಕದಲ್ಲಿ ಹುಡುಕುವ ಅಗತ್ಯವಿಲ್ಲ. ಸರ್ವಾಧಿಕನೂ ಸತ್ಯವ್ರತನೂ ಧರ್ಮನಿಷ್ಠಗರಿಷ್ಠನೂ ಆದ ಓರ್ವ ವೈಶ್ಯಬಾಲನು ಬ್ರಾಹ್ಮಣನ ಸಂರಕ್ಷಣೆಗಾಗಿ ತನ್ನ ದೇಹವನ್ನು ಬಲಿಕೊಡಲು ನಿಶ್ಚಯಿಸಿಕೊಂಡು ವಚನಬದ್ಧನಾಗಿ ಈ ಪಾತಾಳದ ದ್ವಾರದ ಬಳಿಯೇ ಇದ್ದಾನೆ. ಅವನು ತನ್ನಿಂದ ವಚನ ಪಡೆದ ವ್ಯಾಧವನನ್ನು ನಿರೀಕ್ಷಿಸುತ್ತಾ ಸತ್ಯವ್ರತನನ್ನು ಪಾಲಿಸುತ್ತಿದ್ದಾನೆ ಎಂದು ಹೇಳಿದನು. ಆದಿಶೇಷನು ಅಷ್ಟರಲ್ಲಿ ನಡೆದ ಘಟನೆಯನ್ನು ದಿವ್ಯದೃಷ್ಟಿಯಿಂದ ಕಂಡು ಆ ವಿಷಯವನ್ನು ವಾಸುಕಿಗೆ ತಿಳಿಸಿ ಧರ್ಮನಂದನನ್ನು ತನ್ನ ಸನ್ನಿಧಿಗೆ ಕರೆತರುವಂತೆ ಆದೇಶಿಸಿದನು. ವಾಸುಕಿಯು ಕೂಡಲೇ ಆ ಬಿಲದ್ವಾರದ ಬಳಿಗೆ ಹಿಂದಿರುಗಿ ಬಂದು ಧ್ಯಾನಮಗ್ನನಾದ ಧರ್ಮನಂದನನೊಡನೆ, ಹೇ ಪುಣ್ಯಶೀಲ, ನಿನ್ನನ್ನು ಸಹಸ್ರಗಣಿ ಶೋಭಿತನಾದ ಆದಿಶೇಷನು ನೋಡಲು ಇಚ್ಛಿಸಿದ್ದಾನೆ. ಈ ಕುಮಾರ, ಪ್ರಜಾಶ್ರೇಯೋಭಿಲಾಷಿಯಾದ ಭದ್ರನೆಂಬ ರಾಜನು ಭೇಟಿಯಾಗಿ ಅಡವಿಗೆ ಬಂದು ನಿನ್ನಿಂದ ವಚನ ಪಡೆದಿದ್ದ ಕಿರಾತ ಕಾಪಾಲಿನನ್ನು ಸಂಹರಿಸಿದ್ದಾನೆ. ಆದ್ದರಿಂದ ನೀನು ನನ್ನೊಡನೆ ಬರುವುದರಿಂದ ವಚನ ಭಂಗವಾಗಲಿ ಧರ್ಮ ಹಾನಿಯಾಗಲಿ ಉಂಟಾಗುವುದಿಲ್ಲ ಎಂದು ಆ ಬಾಲ ನಮನ ಒಪ್ಪಿಸಿ ಅವನನ್ನು ತನ್ನ ಹಿಂದೆ ರಸಾತಲ ಲೋಕಕ್ಕೆ ಕರೆದೊಯ್ದನು. ಆ ಪಾತಾಳದಲ್ಲಿ ಆದಿಶೇಷನ ಸಭೆಯನ್ನು ಪ್ರವೇಶಿಸಿದ ಧರ್ಮನಂದನನು ನಾಗಾದೀನಾಯಕರಿಂದ ಸಂಸ್ತುತನಾಗುತ್ತಿದ್ದ ಸಹಸ್ರ ಫಣೀಂದ್ರನನ್ನು ನೋಡಿ ಪುಳಕಿತಗೊಂಡು 1000 ಬಗೆಯಲ್ಲಿ ಆ ಆದಿಶೇಷನನ್ನು ಸ್ತುತಿ ಮಾಡಿದನು. ಆ ಬಾಲಕನ ಸತ್ಯನಿಷ್ಠೆಗೆ ಧರ್ಮನಿಷ್ಠನಿಗೆ ಅತೀವ ಸಂತಸಗೊಂಡು, ನಾಗರಾಜನು ನಿನಗಿಷ್ಟವಾದ ವರವನ್ನು ಬೇಡಿಕೋ ಎಂದು ಅನುಗ್ರಹಿಸಿದನು. ಆದಿಶೇಷನ ಅನುಗ್ರಹ ಪಾತ್ರವಾದ ಧರ್ಮನಂದನನು ಅಮಿತಾನಂದಭರಿತನಾಗಿ, ಓ ಜಗದೀಶ್ವರ, ನನಗೆ ಯುಗ ಕಾಲಾದಿಗಳ ಜ್ಞಾನವನ್ನು, ಸೃಷ್ಟಿ ಕ್ರಮವನ್ನು, ಸೃಷ್ಟಿಗೆ ಮೂಲವಾದ ಪರತತ್ವದ ಜ್ಞಾನವನ್ನು ಅಲ್ಲದೆ ನಮ್ಮ ವಂಶೋತ್ಪತ್ತಿಯ ಚರಿತ್ರೆಯನ್ನು ತಿಳಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಎಂದು ಪ್ರಾರ್ಥಿಸಿದನು. ಆ ಬಾಲಕನ ಜ್ಞಾನದಾಹವನ್ನು ನೋಡಿ ಆದಿಶೇಷನು ಅವನ ಮೇಲೆ ಕರುಣೆ ತೋರಿ, ಓ ಸುಕುಮಾರ, ಸಮಾಹಿತಚಿತ್ತನಾಗಿ ಆಲಿಸು ಎಂದು ವಿವರವಾಗಿ ಹೇಳತೊಡಗಿದರು. ಯುಗ ಕಾಲಾದಿಗಳ ವಿವರಣೆ. ಕೃತಯುಗಕ್ಕೆ 16,28,000 ಸಂವತ್ಸರಗಳು, ತ್ರೇತಾಯುಗಕ್ಕೆ 12,88,000 ಸಂವತ್ಸರಗಳು, ದ್ವಾಪರಯುಗಕ್ಕೆ 8,32,000 ಸಂವತ್ಸರಗಳು, ಕಲಿಯುಗಕ್ಕೆ 4,32,000 ಸಂವತ್ಸರಗಳು ಎಂದು ಕಾಲದ ಪ್ರಮಾಣಗಳನ್ನು ಹೇಳಲ್ಪಟ್ಟಿವೆ. ಈ 4 ಯುಗಗಳು ಸೇರಿ ಒಂದು ಮಹಾಯುಗವೆನಿಸುವುದು. ಅಂಥ 71 ಮಹಾಯುಗಗಳು ಸೇರಿ ಒಂದು ಮನ್ವಂತರವಾಗುವುದು. ಆ ಮನ್ವಂತರವೇ ಇಂದ್ರಕಲ್ಪವೆಂದು ಕೂಡ ಕರೆಯಲ್ಪಡುವುದು. 14 ಇಂದ್ರಕಲ್ಪಗಳು ಗತಿಸಿದರೆ ಬ್ರಹ್ಮನಿಗೊಂದು ದಿನವಾಗುವುದು. ಇಂಥ ಪರಿಮಿತಿಯುಳ್ಳ 100 ಸಂವತ್ಸರಗಳು ಬ್ರಹ್ಮದೇವನ ಆಯುಷ್ಯದ ಪರಿಮಿತಿಯು ಅದೇ ಬ್ರಹ್ಮಕಲ್ಪವೆಂದು ಕರೆಯಲ್ಪಡುವುದು. 100 ಬ್ರಹ್ಮಕಲ್ಪಗಳು ಗತಿಸಿದರೆ ದೀರ್ಘಾಯು ಮುನಿಗೆ ಒಂದು ದಿನವಾಗುವುದು. 27 ಕೋಟಿ ದೀರ್ಘಾಯು ಮುನೀಂದ್ರರು ಗತಿಸಿದರೆ ರೋಮಶಾಕ್ಯ ಮುನಿಯ ಒಂದು ರೋಮವು ಉದುರಿ ಹೋಗುವುದು. 30 ಕೋಟಿ ರೋಮಶಾಕ್ಯ ಮುನಿಗಳು ಕೊನೆಗೊಂಡರೆ ಅಷ್ಟಾವಕ್ರ ಮುನಿಯ ಒಂದು ಮೂಳೆಯ ಜೀರ್ಣವಾಗುವುದು. 40 ಕೋಟಿ ಅಷ್ಟಾವಕ್ರ ಮುನಿಗಳು ಗತಿಸಿದರೆ ಪಾದದೃಗ್ ಮುನಿಗೆ ಕ್ಷಣಕಾಲವಾಗುವುದು. ಅಂತಹ ಪಾದವೃಗ್ ಮುನಿಗಳ 20 ಅರ್ಬುದಗಳ ಕೋಟಿ ಮಂದಿ ಗತಿಸಿದರೆ ಅನಂತ ಕಾಲ ಸ್ವರೂಪಿಣಿಯಾದ ಮಹಾಕಾಳಿಗೆ ನಿಮಿಷ ಕಾಲಕ್ಕಿಂತ ಕಡಿಮೆ ಎಂದು ಮಹರ್ಷಿಗಳು
ಹೇಳಿರುವರು. ಆದಿಶಕ್ತಿಯ ಅನಂತ ಕಾಲಸ್ವರೂಪಿಣಿ ಕಾಲಸ್ವರೂಪಳಾದ ಆ ಪರಾಶಕ್ತಿಯನ್ನು ಮಹಾಕಾಳಿ ಎಂದು ಪ್ರಾಜ್ಞರು ಕರೆದಿರುವವರು. ಸಮಸ್ತವು ಕಾಲದಲ್ಲಿಯೇ ಲಯವಾಗುವುದರಿಂದ ಮಹಾಕಾಳಿಯನ್ನು ಲಯಕಾರಿಣಿ ಎಂದು ಕರೆದಿರುವರು. ಅನಂತ ಕಾಲದ ಪರಿಮಿತಿಯನ್ನು ಯಾರೂ ಗಣಿಸಲಾರರು. ಅಂತಹ ಕಾಲದ ಮಹಾಕಾಳಿ ಎಂದು ಪ್ರಾಜ್ಞರು ಕರೆದಿರುವರು. ಸಮಸ್ತವು ಕಾಲದಲ್ಲಿಯೇ ಲಯವಾಗುವುದರಿಂದ ಮಹಾಕಾಳಿಯನ್ನು ಲಯಕಾರಿಣಿ ಎಂದು ಕರೆದಿರುವರು. ಅನಂತ ಕಾಲದ ಪರಿಮಿತಿಯನ್ನು ಯಾರೂ ಗಣಿಸಲಾರರು. ಅಂತಹ ಕಾಲದ ಅನಂತತ್ವವನ್ನು ಕುರಿತು ಒಂದು ಭಾವನೆಯನ್ನು ಉಂಟು ಮಾಡುವುದಕ್ಕಾಗಿ ದೀರ್ಘಾಯು ರೋಮಾಶಾಖ್ಯಮುನಿ, ಅಷ್ಟಾವಕ್ರಮುನಿ, ಪಾದದೃಗ್ಮುನಿ ಮುಂತಾದವರನ್ನೆಲ್ಲ ಕಲ್ಪಿಸಿ ಅವರ ಆಯು ಪ್ರಮಾಣಗಳನ್ನು ತಮ್ಮ ಮೇಧಾಶಕ್ತಿಯಿಂದ ಊಹಿಸಿ ಮಹರ್ಷಿಗಳು ಹೇಳಿರುವರು. ಇಷ್ಟೇ ಅಲ್ಲದೆ ಇಂತಹ ಊಹಾತೀತವಾದ ಕಾಲದ ಮೊತ್ತವು ಆದಿಶಕ್ತಿಯಾದ ಮಹಾಕಾಳಿಗೆ 1 ನಿಮಿಷ ಕಾಲಕ್ಕಿಂತಲೂ ಕಡಿಮೆ ಎಂದು ಹೇಳಿ ಕಾಲವು ಅನಂತವೆಂದು ನಮ್ಮ ಅರಿವಿಗೆ ತರಲಾಗದೆ, ವತ್ಸ ಧರ್ಮನಂದನ, ಅನಂತವಾದ ಕಾಲವೇ ಪರಮಾತ್ಮನ ಸ್ವರೂಪವು, ಕಾಲದ ಮಹತ್ವವು ವರ್ಣನಾತೀತವು, ಕಳೆದು ಹೋದ ಧನವನ್ನು, ಆರೋಗ್ಯವನ್ನು, ವಿದ್ಯೆಯನ್ನು, ರಾಜ್ಯವನ್ನು, ಕಡೆಗೆ ಪ್ರಾಣವನ್ನಾದರೂ ಹಿಂದಿರುಗಿ ಪಡೆಯಬಹುದೇ ಹೊರತು ಕಳೆದು ಹೋದ ಒಂದು ಕ್ಷಣಕಾಲವನ್ನು ಯಾರೂ ಮತ್ತೆ ಸಂಪಾದಿಸಲಾರವು. ಗತಿಸಿದ ಕಾಲವನ್ನು ಹಿಂದಿರುಗಿ ತರುವುದು ಅಸಾಧ್ಯವು. ಕಾಲವು ಅತ್ಯಂತ ವೇಗವುಳ್ಳದ್ದು. ಕಾಲೋ ಅಶ್ವೋ ವಹತಿ, ಕಾಲವೆಂಬ ಅಶ್ವವು ಓಡಿ ಹೋಗುತ್ತಿದೆ ಎಂದು ಅಥರ್ವಣ ವೇದವು ಸಾರಿದೆ. ಕಳೆದು ಹೋಗುತ್ತಿರುವ ಒಂದೊಂದು ಕ್ಷಣದಲ್ಲಿ ಕುಬೇರ ಸಂಪತ್ತು ಬಚ್ಚಿಟ್ಟುಕೊಂಡಿದೆ ಎಂಬ ಸತ್ಯವನ್ನು ಬಲ್ಲವನು ಬೋಧಿಸಿದ್ದಾರೆ. ಆದರೆ ಸಮಯ ಸಂಪತ್ತುಗಳ ಮಹತ್ವನ್ನರಿತು ಅದನ್ನು ಸದುಪಯೋಗಪಡಿಸಿಕೊಳ್ಳುವವನು ಕಾಲಸ್ವರೂಪಿಣಿಯಾದ ಮಹಾಕಾಳಿಯ ಕೃಪೆಗೆ ಪಾತ್ರರಾಗಿ ಜೀವನವನ್ನು ಸಾರ್ಥಕಪಡಿಸಿಕೊಂಡು ಮೋಕ್ಷ ಸಾಮ್ರಾಜ್ಯವನ್ನು ಹೊಂದಬಲ್ಲವನು. ದೈವಸ್ವರೂಪವಾದ ಕಾಲವನ್ನು ವ್ಯರ್ಥಪಡಿಸಿಕೊಳ್ಳುವವನು ವ್ಯರ್ಥ ಜೀವಿಯಾಗಿ ನಾಶವಾಗುವನು. ಆ ಆದಿಶಕ್ತಿಯ ತತ್ವವನ್ನು ಕುರಿತು ಒಂದಿಷ್ಟು ಆಲಿಸು. ಸಾ ವೈ ಸರ್ವಸ್ವ ಜಗತಃ ಅದ್ಯಸ್ತ್ರಷ್ಟಾ ಹಿ ರಕ್ಷಿತ ಅತಃ ಸರ್ವಗತಾ ಸೂಕ್ಷ್ಮ ಶಕ್ತಿರ್ನಿತ್ಯಾ ಮಹೇಶ್ವರಿ ಆಧಾರ ಜಗತಸ್ಸೇವ್ಯ ಸಾಕ್ಷಿ ಸರ್ವಸುರಾಧಿಪ ಸಹಿ ಶೇಷಶ್ಚ ವಿಶ್ಚೇತಿ ಬಹುಬಾಹುರ್ಬಹುಧರ ಆಗಮಾನಾಂ ಚ ಸರ್ವೇಷಾಂ ವೇದಾನಾಮಪ್ಯಗೋಚರ ಶೃಣೋತ್ಯಕಣಾಪಿ ಸಮಸ್ತಮೇ ತತ್ಪಶ್ಯ ನ ಚಕ್ಷಸು ಬಹಿರಂತರಶ್ಚ ಭವತ್ಯಪಾದಾಪಿ ಚ ಸರ್ವಗಾಮಿನಿ ದದಾತ್ಯ ಹಸ್ತಸ್ವಯ ಮಾದದಾತಿ ಸ್ವಯಂ ನಿಮಿತ್ತಂ ಜಗತಃ ಉಪಾದಾನಂ ಚ ಕಾರಣಂ ಅಂತರ್ಮುಖೈರೀಕ್ಷ್ಯತೆ ಸಾ ದಹರಾಕಾಶನಿಷ್ಠಿತ. ಅನಂತ ಕಾಲರೂಪಿಣಿಯಾದ ಮಹಾಕಾಳಿಯಾದ ಆದಿಶಕ್ತಿಯೇ ಬಾಹ್ಯಾಂತರಗಳಲ್ಲಿ ವ್ಯಾಪಿಸಿರುವ ಸರ್ವಾಂತರ್ಯಾಮಿನಿಯು. ಆ ಶಕ್ತಿಯೇ ಸೂಕ್ಷ್ಮಳಾಗಿ ನಿತ್ಯಳಾಗಿ ಸರ್ವ ಜಗತ್ಸೃಷ್ಟಿಗೆ ಆದಿಯಾಗಿ ರಕ್ಷಕಿಯಾಗಿ ಸಮಸ್ತಕ್ಕೂ ಆಧಾರಳಾಗಿ ಸರ್ವ ಸಾಕ್ಷಿಯಾಣಿಯಾಗಿ ಸಕಲ ವಿಶ್ವ ಸಂಸೇವ್ಯಳಾಗಿ ಸಮಸ್ತ ದೇವೇಶಿಯಾಗಿ ವಿರಾಜಿಸುತ್ತಿರುವ ಪರಾಶಕ್ತಿಯೂ ಅವಳೇ. ಅನೇಕ ಬಾಹುದರ ವದನ ನೇತ್ರಗಳಿರುವವಳಾಗಿ ಆಗಮನಿ ಗಮಾತೀತ ವೇದನಿಯಾಗಿ ಅಖಿಲ ಸೃಷ್ಟಿ ಸ್ಥಿತಿ ಲಯಕಾರಿಣಿಯಾಗಿ ಅಂತರ್ಮುಖಿಗಳಾದ ಯೋಗವರರಿಂದ ಅವರ ಹೃದಯಾಕಾಶದಲ್ಲಿ ದರ್ಶಿಸಲ್ಪಡುವ ಪರಮೇಶ್ವರಿಯು ಜಗತ್ತುಗಳ ಲಯ ಹೊಂದಿದರೂ ಬ್ರಹ್ಮಾದಿಗಳು ಅಂತ್ಯಗೊಂಡರೂ ಸಮಸ್ತ ಸಮುದ್ರಗಳು ಇಲ್ಲವಾದರೂ ವಿಶ್ವದಲ್ಲೆಲ್ಲ ಅಂಧಕಾರವಾವರಿಸಿ ತಮೋರೂಪದಲ್ಲಿ ಗುಣ ಸಾಮ್ಯವೇರ್ಪಟ್ಟರೂ ಪರಂಜ್ಯೋತಿಯಾದ ಆ ಪರಾಶಕ್ತಿಯು ಸರ್ವತ್ರ ವ್ಯಾಪಿಸಿ ಮಹಾ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುತ್ತಾಳೆ. ಆ ಶಕ್ತಿಯು ತನ್ನಿಂದ ಕಲ್ಪಿಸಲ್ಪಟ್ಟ ಮಾಯೆಯಿಂದ ಮಹತ್ವವನ್ನು ಸೃಷ್ಟಿಸಿರುವಳು. ಅನಂತರ ಪ್ರಸಿದ್ಧವಾದ ಮಹದಂಕಾರವನ್ನು ಸೃಷ್ಟಿಸಿರುವಳು. ಹಾಗೆ ಅಹಂಕಾರದಲ್ಲಿ ತಮಸ್ಸು ರಜಸ್ಸು ಸತ್ವಗಳನ್ನು ಸೃಷ್ಟಿಸಿದಳು. ತಾನೇ ತನ್ನ ಅಲೌಕಿಕ ಮಾಯಾಶಕ್ತಿಯಿಂದ ತಮೋಗುಣ
ಪ್ರಧಾನವಾದ ಈಶ್ವರನನ್ನು, ರಜೋಗುಣ ಪ್ರಧಾನವಾದ ಬ್ರಹ್ಮನನ್ನು, ಸತ್ವಗುಣ ಪ್ರಧಾನವಾದ ವಿಷ್ಣುವನ್ನು ಸೃಜಿಸಿದಳು. ನಂತರ ಆ ಪರಾಶಕ್ತಿಯು ಬ್ರಹ್ಮನಿಗೆ 4 ವೇದಗಳನ್ನು, ಜಗತ್ಸೃಷ್ಟಿ, ಕುಲದೇವತೆ, ಕುಶಲತೆಯನ್ನು ಪ್ರಸಾದಿಸಿದಳು. ವಿಷ್ಣುವಿಗೆ ಲೋಕರಕ್ಷಣೆಗಾಗಿ ಚಕ್ರಾಯುಧವನ್ನು ನೀಡಿದಳು. ಈಶ್ವರನಿಗೆ ಜಗತ್ಸಂಹಾರಕ ಶಕ್ತಿಯನ್ನು, ತ್ರಿಶೂಲವನ್ನು ನೀಡಿ ಸಂತುಷ್ಟಾಂತರಂಗಳಾದಳು. ವತ್ಸ ಧರ್ಮನಂದನ, ಆ ದೇವಿಯ ಮಹಾತ್ಮೆಯನ್ನು ಬ್ರಹ್ಮಾದಿಗಳಿಗೆ ಪೂರ್ಣವಾಗಿ ಅರಿಯಲು ಸಾಧ್ಯವಾಗದು. ಸಹಸ್ರ ಶೀರ್ಷವಾದ ನನಗೂ ಕೂಡ ವರ್ಣಿಸಲು ಅಸದಳವಾಗಿದೆ ಎಂದು ಆದಿಶೇಷನು ಹೇಳಿನು. ಧರ್ಮನಂದನನು ಮಿಗಲಾದ ಆಸಕ್ತಿಯಿಂದ ಕೂಡಿ ಅನಂತನಿಗೆ ಪದೇ ಪದೇ ಪ್ರಣಾಮ ಮಾಡುತ್ತಾ, ಓ ದೇವದೇವ ಅನಂತ, ಆ ಪರಾಶಕ್ತಿಯ ಮಹತ್ವವನ್ನು ಚೆನ್ನಾಗಿ ತಿಳಿಸಿ ಹೇಳಲು ನೀನೊಬ್ಬನೇ ಸಮರ್ಥನು. ನನ್ನ ಮೇಲೆ ಕರುಣೆ ಇಟ್ಟು ನನಗೆ ಆ ಪರಾಶಕ್ತಿಯ ಮಹತ್ವವನ್ನು, ಆ ಜಗನ್ಮಾತೆಯ ದಿವ್ಯ ಕಥೆಗಳನ್ನು ತಿಳಿಸಿ ಹೇಳು ಎಂದು ಪ್ರಾರ್ಥಿಸಿದನು. ಆಗ ಆದಿಶೇಷನು ಕರುಣಾಂತರಂಗನಾಗಿ, ಕಂದ ಧರ್ಮನಂದನ, ಪೂರ್ವದಲ್ಲಿ ಒಮ್ಮೆ ಸಾಕ್ಷಾತ್ ಆದಿಪರಾಶಕ್ತಿಯೇ ಇಂದ್ರನಿಗೆ ತನ್ನ ನಿಜತತ್ವವನ್ನು ವಿವರಿಸಿ ಹೇಳಿದಳು. ಆ ತತ್ವ ರಹಸ್ಯವನ್ನು ಸಾವಧಾನದಿಂದ ಕೇಳು, ನಿನಗೆ ನಿಸ್ಸಂದೇಹವಾದ ಜ್ಞಾನವು ಲಭಿಸುವುದು ಎಂದು ವಿವರಿಸತೊಡಗಿದನು. ಆದಿಪರಾಶಕ್ತಿಯ ಮಹತ್ವ. ಪೂರ್ವದಲ್ಲಿ ಮದಗರ್ವಿತರಾದ ರಾಕ್ಷಸರು ದೇವತೆಗಳೊಡನೆ ಯುದ್ಧ ಮಾಡಿದರು. ಪರಾಶಕ್ತಿಯ ಕರುಣಾ ಕಟಾಕ್ಷದಿಂದ, ಲೋಕಮಾತ್ರ ಪ್ರಭಾವದಿಂದ ದೇವತೆಗಳು ಜಯಿಸಿದರು. ಸೋತ ಹೋದ ದಾನವರು ಸ್ವರ್ಗ ಮರ್ತ್ಯಲೋಕಗಳನ್ನು ಬಿಟ್ಟು ಪಾತಾಳಕ್ಕೆ ಓಡಿ ಹೋದರು. ವಿಜಯ ಗರ್ವದಿಂದ ಬೀಗಿ ಮೀರಿದ ದೇವತೆಗಳು ಮೋಹಾವೇಶರಾಗಿ ತಮ್ಮ ಪರಾಕ್ರಮಗಳನ್ನು ವರ್ಣಿಸಿಕೊಳ್ಳುತ್ತಾ ಪರಾಶಕ್ತಿಯ ಪ್ರಭಾವವನ್ನು ವಿಸ್ಮರಿಸಿ ಸೃಜನ ಪಾಲನ ಲಯಗಳಿಗೆ ಕೂಡ ತಾವೇ ಕರ್ತರೆಂದು, ತಮಗಿಂತ ಮಹಾಮಾನ್ವಿತರಾದವರು ಅನ್ಯರಾರು ಇಲ್ಲವೆಂದು ಪ್ರಲಾಪ ಮಾಡಿದರು. ಪರಾಶಕ್ತಿಯ ಅವರ ಗರ್ವವನ್ನು ತೊಲಗಿಸಿ ಅವರನ್ನು ಕರುಣಿಸಬೇಕೆಂಬ ಸಂಕಲ್ಪದಿಂದ ಆ ದೇವತೆಗಳ ಮುಂದೆ ತೇಜೋಮಯ ಯಕ್ಷರೂಪದಲ್ಲಿ ಪ್ರತ್ಯಕ್ಷಳಾದಳು. ಕೋಟಿ ಚಂದ್ರರು ಒಂದೇ ಬಾರಿ ಉದಯಿಸಿದಾಗ ಬೀರುವ ತಂಪಾದ ಕರುಣಾಕಟಾಕ್ಷ ಮಾಲಿಕೆಯ ವಿನ್ಯಾಸದೊಡನೆ ಕೋಟಿ ಸೂರ್ಯರ ಮಹಾ ತೇಜದಿಂದ ಕೋಟಿ ಮಿಂಚುಗಳ ಪ್ರಕಾಶಕ್ಕೆ ಸಮವಾಗಿ ಹೊಳೆಯುತ್ತಿದ್ದ ಒಂದು ಅಪೂರ್ವ ಮಹಾತೇಜಪುಂಜವನ್ನು ತಮ್ಮ ಎದುರಿನಲ್ಲಿ ನೋಡಿ ದೇವತೆಗಳು ಆಶ್ಚರ್ಯಚಕಿತರಾದರು. ಎಲ್ಲರೂ ಒಂದೆಡೆ ಸೇರಿ ಅದರ ತತ್ವವನ್ನು ಕುರಿತು ವಿಚಾರ ಮಾಡತೊಡಗಿದರು. ಕೊನೆಗೆ ಆ ಯಕ್ಷಶಕ್ತಿಯನ್ನು ಸಮೋಪಿಸಿ ಅದು ಏನೆಂದು ಪ್ರಶ್ನಿಸುವುದು ಯುಕ್ತವೆಂದು ನಿರ್ಣಯಿಸಿದರು. ಸರ್ವೇಶ್ವರನಾದ ಇಂದ್ರನು ಅಗ್ನಿಯನ್ನು ಕರೆದು, ಓ ಅಗ್ನಿದೇವ, ನಮಗೆ ಮುಖಸ್ಥಾನದಲ್ಲಿ ನೆಲೆಸಿರುವವನು ನೀನೇ. ಆದ್ದರಿಂದ ನೀನು ಹೋಗಿ ಆ ಅದ್ಭುತ ಪ್ರಕಾಶತ್ವವನ್ನು ತಿಳಿದುಕೊಂಡು ಬಾ ಎಂದು ಆದೇಶಿಸಿದನು. ದೇವತೆಗಳೆಲ್ಲ ತಾನೇ ಅಗ್ರಗಣ್ಯನೆಂದು ಭಾವಿಸಿದ ಅಗ್ನಿಯು ವೇಗವಾಗಿ ಆ ತೇಜೋಮೂರ್ತಿಯ ಬಳಿ ಸಾರಿ ನಿಂತನು. ತನ್ನ ಎದುರು ನಿಂತ ಅಗ್ನಿಯನ್ನು ನೋಡಿ ಆ ಜ್ಯೋತಿಸ್ವರೂಪವು, ಯಾರು ನೀನು, ನಿನ್ನ ಶಕ್ತಿ ಎಂತಹುದು ಎಂದು ಪ್ರಶ್ನಿಸಿತು. ಅದಕ್ಕೆ ಅಗ್ನಿಯು, ನಾನು ಜಾತವೇದನು, ಲೋಕದಲ್ಲಿ ಏನನ್ನಾದರೂ ಸುಟ್ಟು ಭಸ್ಮ ಮಾಡಬಲ್ಲ ಶಕ್ತಿಯುಳ್ಳವನು ಎಂದು ಪ್ರಶ್ನೋತ್ತರ ನೀಡಿದನು. ಆಗ ಪರಮ ತೇಜವು ಒಂದು ತೃಣವನ್ನು ಅಗ್ನಿಯು ಮುಂದಿಟ್ಟು, ಲೋಕಗಳನ್ನು ಸುಡಬಲ್ಲ ಶಕ್ತಿಯು ನಿನಗಿದ್ದುದಾದರೆ ಈ ತೃಣವನ್ನು ಭಸ್ಮ ಮಾಡು ಎಂದು ಹೇಳಿತು. ಹುತಾಶನವಾದ ಅಗ್ನಿಯು ತನ್ನ ಶಕ್ತಿಯನ್ನೆಲ್ಲ ವಿನಿಯೋಗಿಸಿ ಕೂಡ ಆ ಹುಲ್ಲು ಕಡ್ಡಿಯನ್ನು ಸುಡಲಾರದೆ ನಾಚಿಕೆಯಿಂದ ಸುರರ ಬಳಿಗೆ ಹಿಂದಿರುಗಿದನು. ಅಗ್ನಿದೇವನ ಮುಖಭಂಗ ಕೇಳಿದ ಇಂದ್ರನು ವಾಯುದೇವನನ್ನು ಕರೆದು, ಓ ವಾಯುದೇವ, ನೀನು ಲೋಕದಲ್ಲೆಲ್ಲ ತುಂಬಿಕೊಂಡಿರುವೆ. ನಿನ್ನಿಂದಲೇ ಸೃಷ್ಟಿಯೆಲ್ಲವೂ ಪ್ರಾಣವಂತಾಗಿದೆ. ಜೀವಿಗಳ ಪ್ರಾಣಗಳಾಗಿ ಅವರ ಶಕ್ತಿಗಳನ್ನು ಧಾರಣೆ ಮಾಡುತ್ತಿರುವೆ. ಅಜ್ಞಾತತ್ವದಿಂದ ಪ್ರಕಾಶಿಸುತ್ತಿರುವ ಆ ಮಹಾತೇಜದ ಸತ್ಯವನ್ನು ತಿಳಿದುಕೊಳ್ಳಲು ನೀನೇ ಸಮರ್ಥನು. ನೀನು ಹೋಗಿ ಆ ತೇಜೋ ರಹಸ್ಯವನ್ನು ತಿಳಿದುಕೊಂಡು ಬಾ ಎಂದು ಆದೇಶಿಸಿದನು. ಇಂದ್ರನ ನುಡಿಗಳನ್ನು ಕೇಳಿ ವಾಯುವು ಆ ತೇಜೋಮೂರ್ತಿಯ ಬಳಿಗೆ ಸಾಗಿ ತನ್ನನ್ನು ಕುರಿತು ತನ್ನ ಶಕ್ತಿಯನ್ನು ತಿಳಿಸಿಕೊಟ್ಟನು. ಆಗ ಆ ಜ್ಯೋತಿ ಸ್ವರೂಪವು ಪೂರ್ವದಂತೆಯೇ ಆ ವಾಯುವಿನ ಮುಂದೆ ತೃಣವನ್ನಿರಿಸಿ ಅದನ್ನು ಕದಲಿಸುವಂತೆ ಕೇಳಿತು. ಆದರೆ ವಾಯುದೇವನು ಆ ಹುಲ್ಲು ಕಡ್ಡಿಯನ್ನು
ಕಿಂಚಿತ್ತೂ ಅಲುಗಾಡಿಸಲಾರದೆ ನಾಚಿ ದೇವತೆಗಳ ಬಳಿಗೆ ಹೊರಟು ಹೋದನು. ಮಿಕ್ಕ ದೇವತೆಗಳೆಲ್ಲರೂ ತಮ್ಮ ಮಿಥ್ಯಾ ಗರ್ವವನ್ನು ತಿಳಿದುಕೊಂಡು ಆ ಯಕ್ಷರೂಪದ ಪ್ರಾಕಾಶದ ಕಡೆಗೆ ಹೋಗಲು ಸಾಹಸ ಮಾಡಲಿಲ್ಲ. ಕೊನೆಗೆ ಇಂದ್ರನೇ ಆ ಯಕ್ಷ ರೂಪದ ಬಳಿಗೆ ಹೋದನು. ಆದರೆ ಆ ಯಕ್ಷರೂಪವು ಅವನಿಗೆ ಕಾಣಿಸಲಿಲ್ಲ. ಇಂದ್ರನು ತನಗುಂಟಾದ ಪರಾಭಾವದಿಂದ ಬಲು ಚಿಂತಿತಗೊಳಗಾದನು. ನಡೆದ ಅದ್ಭುತ ಕೃತ್ಯವೆಲ್ಲ ಪರಾಶಕ್ತಿಯ ಲೀಲಾ ವಿಲಾಸವೆಂದು ಕೊನೆಗೆ ಗ್ರಹಿಸಿ ಆ ಜ್ಯೋತಿತ್ವವನ್ನು ಮನಸಾ ಶರಣು ಬೇಡಿಕೊಂಡನು. ಆಗ ಆಕಾಶದಿಂದ, ಓ ಇಂದ್ರ, ಮಾಯಾ ಬೀಜವನ್ನು ಜಪಿಸು ಎಂದು ಒಂದು ಅಶರೀರವಾಣಿ ಕೇಳಿಸಿತು. ಇಂದ್ರನು ಸುದೀರ್ಘ ಕಾಲ ಮಾಯಾಬೀಜ ಜಪಧ್ಯಾನದಲ್ಲಿ ನಿಮಗ್ನನಾದನು. ಕಡೆಗೆ ಚೈತ್ರ ಮಾಸದಲ್ಲಿ ನವಮಿಯ ತಿಥಿಯ ದಿನ ಆ ಮಹಾತೇಜವು ಮತ್ತೆ ಆವಿರ್ಭವಿಸಿತು. ಆ ತೇಜೋಮಂಡಲ ಮಧ್ಯದಲ್ಲಿ ನವಯೌವನವತಿಯಾದ ಈರ್ವ ಕುಮಾರಿಯನ್ನು ಇಂದ್ರನು ದರ್ಶಿಸಿದನು. ಆ ಕನ್ಯೆಯು ಜಪಾಕುಸುಮದಂಥ ಅರುಣ ಶರೀರ ಕಾಂತಿಯಿಂದ ಆಗ ತಾನೇ ಉದಯಿಸುತ್ತಿರುವ ಕೋಟಿ ಸೂರ್ಯರ ಪ್ರಕಾಶದಿಂದ ಕೂಡಿ ಬಾಲಚಂದ್ರನು ಶಿರೋಮುಕುಟದಲ್ಲಿ ಆಭೂಷಣವಾಗಿರಲು ಪಾಶ, ಅಂಕುಶ, ವರದ ಮತ್ತು ಅಭಯ ಮುದ್ರೆಗಳನ್ನು ಧರಿಸಿದ ಚತುರ್ಭುಜೆಯು ಸರ್ವಾಂಗ ಸುಂದರಿಯೂ ಆಗಿ ಭಕ್ತಜನ ಕಲ್ಪವಲ್ಲಿಯಾಗಿ ಸರ್ವಾಲಂಕಾರ ಶೋಭಿತಗಳಾಗಿ ತ್ರಿನೇತ್ರಿಯಾಗಿ ಭುವನೇಶ್ವರಿಯಾಗಿ ದರ್ಶನ ನೀಡಿದಳು. 3 ಕಣ್ಣುಗಳಿಂದ ಕೂಡಿದ ತ್ರಿಮಾತೆಯರ ಮಾತೆಯನ್ನು ನೋಡಿ ಇಂದ್ರನು ಸಹಸ್ರನೇತ್ರಗಳಿಂದ ಆನಂದಾಶ್ರುಗರೆದನು. ಆ ಜಗದೀಶ್ವರಿಯ ಪಾದಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ, ಓ ಶೋಭನರೂಪಿಣೆ, ನಿನ್ನ ತತ್ವವೇನು ತಿಳಿಸು ಎಂದು ಆ ತಾಯಿಯನ್ನು ಪ್ರಾರ್ಥಿಸಿದನು. ಆದಿಶಕ್ತಿ ತತ್ವದರ್ಶನ. ಆಗ ಪರಾಶಕ್ತಿಯು ಇಂದ್ರನ ಮೇಲೆ ಕರುಣೆ ತೋರಿ, ಓ ಸುರರಾಜನೇ, ಸಾವಧಾನವಾಗಿ ಕೇಳು. ಸಂಪೂರ್ಣ ಕಾರಣಗಳಿಗೆ ಕಾರಣಭೂತವಾದ ಬ್ರಹ್ಮವು ನನ್ನ ರೂಪವೇ. ಅದು ಸರ್ವಸಾಕ್ಷಿ, ನಿರಾಮಯ. ಸಮಸ್ತ ವೇದಗಳು ಯಾವ ಪದವನ್ನು ಕೊಂಡಾಡುತ್ತಿವೆಯೋ, ಸಮಸ್ತ ತಾಪಸಿಗಳಿಗೆ ಯಾವುದು ಧೈರ್ಯವಾಗಿದೆಯೋ, ಯಾವುದನ್ನು ಹೊಂದಬೇಕೆಂಬ ಅಭಿಲಾಷೆಯಿಂದ ಯೋಗಿಗಳು ಮಹರ್ಷಿಗಣಗಳು ಬ್ರಹ್ಮಚರ್ಯದ ಕಠಿಣಾಚರಣೆಗಳನ್ನು ಪಾಲಿಸುತ್ತಿದ್ದಾರೋ ಆ ಅಭೀಪ್ಸಿತ ಪದವನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಡುತ್ತಿರುವ ಓಂ ಎಂಬ ಈ ಏಕಾಕ್ಷರವು ನಿತ್ಯ ಬ್ರಹ್ಮವಾಗಿದೆ. ಇದೇ ಹ್ರೀಂ ಮಯಸ್ವರೂಪವಾಗಿದೆ. ಮುಖ್ಯವಾಗಿ ಓಂ ಮತ್ತು ಹ್ರೀಂ ನನ್ನ ಮಂತ್ರಕ್ಕೆ ಪ್ರಧಾನ ಬೀಜಗಳಾಗಿವೆ. ನಾನು ಇವುಗಳಿಂದ ಸಂಪೂರ್ಣ ಪ್ರಪಂಚವನ್ನು ನಿರ್ಮಿಸುತ್ತಿದ್ದೇನೆ. ಪರಾಪರ, ಪ್ರಕೃತಿ ಎಂಬ ಹೆಸರುಗಳ ನನ್ನಲ್ಲೇ ಕಲ್ಪಿಸಲ್ಪಟ್ಟಿವೆ. ಆ ಮಾಯೆಯು ಪರಾಶಕ್ತಿಯೇ. ಶಕ್ತಿಮತಿಯಾದ ಪರಮೇಶ್ವರಿಯು ನಾನೇ. ಚಂದ್ರನಿಂದ ಬೆಳದಿಂಗಳು ಬೇರಾಗದಂತೆ ನನ್ನ ಮಾಯೆ ನನ್ನಿಂದ ಬೇರೆಯಾಗದು. ನನ್ನ ಈ ಮಾಯೆಯ ಸಾಮ್ಯಾವಸ್ಥೆಯುಳ್ಳದುದು. ಕಲ್ಪಪ್ರಳಯವು ಜರುಗಿದಾಗ ನನ್ನಿಂದ ಸೃಷ್ಟಿಸಲ್ಪಟ್ಟ ಈ ಪ್ರಪಂಚವೆಲ್ಲ ನನ್ನಲ್ಲೇ ಲೀನವಾಗುವುದು. ಮತ್ತೆ ಜೀವಿಗಳ ಕರ್ಮ ಪರಿಪಾಕವಶದಿಂದ ಸೃಷ್ಟಿ ನಡೆಯುವುದು. ನನ್ನ ರೂಪಗಳು ಸಗುಣ ನಿರ್ಗುಣಗಳೆಂದು 2 ವಿಧ. ನಿರ್ಗುಣವು ಮಾಯಾರಹಿತವಾಗಿದೆ, ಸಗುಣವು ಮಾಯಾಸಹಿತವಾಗಿದೆ. ನಾನು ಎಲ್ಲ ಜಗತ್ತುಗಳನ್ನು ಸೃಜಿಸಿ ಅವುಗಳಲ್ಲಿ ಪ್ರವೇಶಿಸಿ ಅವರವರ ಕರ್ಮಗಳಿಗೆ ಅನುಗುಣವಾಗಿ ಜೀವಿಗಳನ್ನು ನಿರಂತರ ಪ್ರೇರೇಪಿಸುವೆ. ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಸೃಷ್ಟಿ, ಸ್ಥಿತಿ, ಸಂಹಾರಗಳಿಗೆ ಪ್ರೇರೇಪಿಸುವೆನು. ನಾನು ನಿಮ್ಮನ್ನು ಸೂತ್ರದ ಗೊಂಬೆಗಳಂತೆ ಆಡಿಸುವ ಆದಿಶಕ್ತಿಯು. ಅಂಥ ಸರ್ವಾತ್ಮಕಳಾದ ನನ್ನನ್ನು ನೀವು ಗರ್ವದಿಂದ ಮರೆತು ಮೋಹಗ್ರಸ್ತರಾಗಿರುವಿರಿ. ನಿಮ್ಮನ್ನು ಅನುಗ್ರಹಿಸುವುದಕ್ಕಾಗಿಯೇ ನನ್ನ ಯಕ್ಷ ರೂಪತೇಜವು ಆವಿರ್ಭವಿಸಿದೆ. ನೀನಿನ್ನು ದೇಹಾಭಿಮಾನ ಗರ್ವಗಳನ್ನು ತ್ಯಜಿಸಿ ನನ್ನಲ್ಲಿ ಶರಣಾಗಿ ಧನ್ಯರಾಗಿ ಎಂದು ಆದಿಪರಾಶಕ್ತಿಯು ಇಂದ್ರನಿಗೆ ನಿಜತತ್ವವನ್ನು ಕುರಿತು ತಿಳಿಸಿಕೊಟ್ಟಳು. ಹೀಗೆ ಆದಿಶೇಷನಿಂದ ಧರ್ಮನಂದನನಿಗೆ ಹೇಳಿಲ್ಪಟ್ಟ ದೇವೀ ತತ್ವವ ದರ್ಶನವನ್ನು ಸೂತ ಮುನಿಯು ಅಂದು ಶೌನಕಾದಿ ಮಹಾಮುನಿಗಳಿಗೆ ಅರುಹಿದರು. ಆ ಪರಮ ಪವಿತ್ರ ವಿಷಯಗಳನ್ನೇ ನಾನೀಗ ನಿಮಗೆ ವಿವರಿಸಿರುವೆನು ಎಂದು ಸಾಲಂಕಾಯನ ಋಷಿಯ ಮಣಿಗುಪ್ತಾದಿಗಳಿಗೆ ಅರುಹಿಸಿ, ಪ್ರಿಯ ವೈಶ್ಯಪುತ್ರರೇ, ನಿಮಗೊಂದು ವಿಶಿಷ್ಟ ವಿಷಯವನ್ನು ತಿಳಿಸುತ್ತಿರುವೆನು. ಗಣಾಧಿಪತಿಯಾದ
ಕುಬೇರನ ಅಂಶರೂಪಿಗಳಾಗಿ ವಿರಾಜಿಸುತ್ತಾ ಕುಬೇರಾಂಶಜರೆಂದು ಹೆಸರು ಹೊಂದಿ ನಿಮ್ಮ ವಂಶೀಯರು ಆದಿಯಿಂದಲೂ ಪರಾಶಕ್ತಿಗೆ ಪ್ರಿಯಭಕ್ತರು. ಪರಾಶಕ್ತಿಯು ಇಂದ್ರಾದಿ ದೇವತೆಗಳಿಗೆ ತೇಜೋಮಯವಾದ ಯಕ್ಷ ರೂಪದಲ್ಲಿ ಪ್ರತ್ಯಕ್ಷಳಾದಳೆಂಬ ವಿಷಯವು ದೇವಿ ಭಾಗವತದಲ್ಲಿ ಸುಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಈ ವೃತ್ತಾಂತವು ಪರಾಶಕ್ತಿಗೂ ನಿಮ್ಮ ವೈಶ್ಯವರ್ಣಕ್ಕೂ ಇರುವ ಅವಿನಾಭಾವ ಸಂಬಂಧವನ್ನು ತಿಳಿಸಿಕೊಡುತ್ತಿದೆಯಲ್ಲವೇ? ಓ ವೈಶ್ಯೋತ್ತಮರೇ, ಪರಾಂಬಿಕೆಯ ಪರಾಭಕ್ತಿಯಿಂದ ಪ್ರಕಾಶಿಸುವ ನಿಮ್ಮ ವೈಶ್ಯವರ್ಣವು ಅತೀವ ಧನ್ಯವು. ಆ ದೇವಿ ತತ್ವ ಮಹತ್ವಗಳನ್ನು ಕೇಳುವವರು, ಪಠಿಸುವವರು ಧನ್ಯರಾಗಿ ಮುಕ್ತಿಪಥವನ್ನು ತಪ್ಪದೇ ಹೊಂದಬಲ್ಲರು ಎಂದು ತಿಳಿಸಿದರು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಹರಿ ಓಂ.